ಜೀಪ್ ರೈಡ್ ತುಂಬ ಟಯರ್ಡ್ ಮಾಡಿಬಿಟ್ಟಿತ್ತು ನಮ್ಮನ್ನು. ಕತ್ತೆಲ್ಲ ಸಖತ್ ನೋವಿತ್ತು. ಬಂದು ಊಟ ಮಾಡಿ ಮಲಗಿದ್ದಾಯಿತು ಅಷ್ಟೇ. ನಾವು ಫಸ್ಟು ನಾವು ಹೆಬ್ಬೆ ಫಾಲ್ಸ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಬಟ್ ಅಲ್ಲಿ ಕೂಡ ಜೀಪ್ ರೈಡ್ ಅಂತೆ. ನಂಗೆ ಅದೇ ಭಯ ಆಗ್ತಾಯಿದೆ. ಜೀಪ್ ರೈಡು ಮತ್ತು ನೆನ್ನೆನೇ ಅಷ್ಟು ಬಾಡಿ ಪೇಯ್ನ್ಗೆ ಇವತ್ತು ಹೋಗಬೇಕಾ ಅಂತ. ಬಿಕಾಸ್ ಅದು 1 ಅವರ್ ಅಂತೆ, ಹೋಗೋಕೆ 1 ಅವರ್ ಬರೋಕ್ಕೆ 1 ಅವರ್ ಅಂತೆ. ಪ್ರೀತವ್ರು ಒಂದು ದೊಡ್ಡ ಮಿಸ್ಟೇಕ್ ಮಾಡಿದ್ದಾರೆ. ಏನಂದರೆ ಕಲ್ಲತ್ಗಿರಿ ಇಲ್ಲಿಂದ 100 ಕಿಲೋಮೀಟರ್ಸ್ ಫಾರ್ ಇದೆ. ಅವ್ರೇನು ಅಂದ್ಕೊಂಡಿದ್ದಾರೆ, ಅವ್ರು ಏನು ನಮ್ಮ ಲೊಕೇಶನ್ ಹಾಕಿದ್ರೆ ಏನೋ ಗೊತ್ತಿಲ್ಲ, ಅವ್ರಿಗೆ ಇಲ್ಲಿಂದ 4 ಕಿಲೋಮೀಟರ್ಸ್ ತೋರಿಸ್ಬಿಟ್ಟಿದೆ. ಅದು ಸಿರಿ ವುಮೆನ್ ಸ್ಟ್ಯಾಚ್ಯೂ. ಸೊ ಯಾರೇ ಬಂದ್ರೂ ಚಿಕ್ಕಮಂಗ್ಳೂರಿಗೆ ಬಂದರೆ ಆಬ್ವಿಯಸ್ಲಿ ಇಲ್ಲಿ ವಿಸಿಟ್ ಮಾಡಿ ಹೋಗ್ತಾರೆ. ಈ ಥರ ಫೋಟೋಶೂಟ್ಸ್ ಇರುತ್ತೆ. ನಂಬರ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಫೋನ್ ಮಾಡಿ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಆ್ಯಕ್ಚುಲಿ ದೇವರಮ್ಮನ ಬೆಟ್ಟ ಅದು ದೀಪಾವಳಿ ಹಬ್ಬಕ್ಕೆ 1 ದಿನ ಮಾತ್ರ ಓಪನ್ ಆಗಿರುತ್ತೆ. ಈ ಸಲ ಬಂದು 2 ದಿನ ಓಪನ್ ಆಗಿತ್ತು. ಹಿಡ್ಕೊಂಡು ಬರ್ತಾಳೆ ಯಾವಾಗಲೂ ಅಂತ, ಫ್ರೀಯಾಗಿ ಬಿಡು ಅಂತಲೇ ಹೇಳಿ ಅವರು. ಹೆಣ್ಮಕ್ಳು ಅಂದ ತಕ್ಷಣ ಹ್ಞೂ ಸರ್ ಮಕ್ಳನ್ನ ಬಿಡು. ನಾನು ಅದೇ ಸರ್ ಹೇಳಿದ್ದು. ಇವರಿಬ್ರು ಡಾನ್ಗಳಂತೆ. ನಂದು ನನ್ನ ಮಗೊಂದು ವಿಡಿಯೋ ತೆಗಿಯಂತೆ. ಸೇತುವೆ ಶಿಥಿಲಗೊಂಡಿದೆ ಅಂತ ಹೇಳಿ ಡೇಂಜರ್ ಅಂತ ಹಾಕ್ಬಿಟ್ಟು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಏನಿಲ್ಲ, ಇಷ್ಟೇ ಇರೋದು. ಹಿಂಗೆ ಗುಡ್ ಮಾರ್ನಿಂಗ್. ಇದು ನೆಕ್ಸ್ಟ್ ದಿನದ ವ್ಲಾಗ್ ಆಗಿರುತ್ತೆ. ನಾವು ನಿನ್ನೆ ಮುಳ್ಳಯ್ಯನಗಿರಿ, ಜರಿ ಫಾಲ್ಸ್, ಬಾಬಾ ಬುಡ್ಡನಗಿರಿ ಎಲ್ಲ ನೋಡ್ಕೊಂಡು ಬಂದಮೇಲೆ ನನಗೆ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಕಂಪ್ಲೀಟ್ ಆ ಜೀಪ್ ರೈಡ್ ತುಂಬ ಟಯರ್ಡ್ ಮಾಡಿಬಿಟ್ಟಿತ್ತು ನಮ್ಮನ್ನು. ಕತ್ತೆಲ್ಲ ಸಖತ್ ನೋವಿತ್ತು. ಬಂದು ಊಟ ಮಾಡಿ ಮಲಗಿದ್ದಾಯಿತು ಅಷ್ಟೇ. ನಾವು ಜಾಸ್ತಿ ಏನು ಇದು ಮಾಡೋ ಹೋಗಿಲ್ಲ. ಹೋಮ್ ಸ್ಟೇಲೇ ಊಟ ಹೇಳಿದ್ವಿ, ಫೋನ್ ಮಾಡಿ ರೆಡಿ ಮಾಡಿಡಿ ಅಂತ. ಅವ್ರು ರೆಡಿ ಮಾಡಿಟ್ಟಿದ್ರು. ಬಂದು ಊಟ ಮಾಡಿ ಮಲಗಿಬಿಟ್ರಿ. ಸೊ ಇವಾಗ ಎದ್ದಿದ್ದೀವಿ. ಇಟ್ಸ್ ಆಲ್ಮೋಸ್ಟ್ 8:45. ಈಗ ಎದ್ದು ಕಾಫಿ ಕುಡಿಯೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಹೋಮ್ ಸ್ಟೇಲೇ ಕಾಫಿ ಫುಡ್ಡು ಬ್ರೇಕ್ಫಾಸ್ಟ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಫ್ರೀ ಇರುತ್ತೆ. ಮಧ್ಯಾಹ್ನ ಆಗಲಿ ಅಥವಾ ಸಾಯಂಕಾಲಕ್ಕಾಗಲಿ ಬೇಕಂತ ಕೇಳಿದ್ರೆ ಅದು ಪೇಯಬಲ್ಲು. ನಾವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾತ್ರ ಇದು ರಿಕ್ವೈರ್ ಮಾಡ್ಕೊಂಡಿದ್ವಿ. ಸೊ ಆಯಿತು. ಇವಾಗ ಕಾಫಿ ಕುಡಿದು ಬ್ರೇಕ್ಫಾಸ್ಟ್ ತಿಂದು ಮತ್ತು ಇವತ್ತು ಇವರು ಭದ್ರಾ ವೈಲ್ಡ್ ಲೈಫ್ ಸ್ಯಾಂಚುರಿ ಕಡೆ ಹೋಗೋಣ ಅಂತ ಹೇಳ್ತಿದ್ದಾರೆ. ಸೊ ವಿ ಆರ್ ಪ್ಲ್ಯಾನಿಂಗ್ ಟು ಗೋ ದೆ. ಅಲ್ಲಿ ಮುಗಿಸ್ಕೊಂಡು ಆಮೇಲೆ ನೆಕ್ಸ್ಟ್ ಎಲ್ಲಿಗೆ ಹೋಗೋದು ಏನು ಅಂತ ಡಿಸೈಡ್ ಮಾಡ್ತೀವಿ. ನಾವು ಬಂದು ಆಲ್ಮೋಸ್ಟ್ ಫ್ರೈಡೇ, ಸ್ಯಾಟರ್ಡೇ, ಸಂಡೇ 3 nights 4 daysಗೆ ನಾವು ಹೋಮ್ ಸ್ಟೇ ಬುಕ್ ಮಾಡಿದ್ದು. ಫ್ರೈಡೇ ನೈಟ್ ಆಯಿತು, ಸ್ಯಾಟರ್ಡೇ ನೈಟು ಆಯಿತು. ಇವತ್ತೊಂದು ನೈಟ್ ಇಲ್ಲಿದ್ದು ಆಮೇಲೆ ನಾಳೆ ಬೆಳಗ್ಗೆ ಇಲ್ಲಿಂದ ಚೆಕ್ಔಟ್ ಮಾಡಬೇಕು. ಯಾವ್ದಾದ್ರು ಜಾಗಗಳನ್ನ ನೋಡಿಕೊಂಡು ಆಮೇಲೆ ಹೊರಡೋದು ಬೆಂಗಳೂರಿಗೆ. ಹೋಗೋಣ ನೆಕ್ಸ್ಟ್ ಮತ್ತೆ ಮುಂದೆ ಹೇಗಿರುತ್ತೆ ಅಂತ. ಬ್ರೇಕ್ಫಾಸ್ಟಲ್ಲಿ ಏನೇನಿದೆ ಅಂತ ತೋರಿಸ್ತೀನಿ ಇವತ್ತು. ಓಕೆ, ಈಗ ಬ್ರೇಕ್ಫಾಸ್ಟ್ ಎಲ್ಲ ಮುಗೀತು. ನಿಮಗೆ ಬ್ರೇಕ್ಫಾಸ್ಟ್ ತೋರ್ಸೋಕ್ಕಾಗಲಿಲ್ಲ. ದ ಪ್ರಾಬ್ಲಮ್ ವಾಸ್ ತುಂಬ ಜನ ಇದ್ದರು ಅಲ್ಲಿ. ಇವತ್ತು ಎಲ್ಲರೂ ಚೆಕ್ಔಟ್ ಮಾಡ್ತಿರೋದ್ರಿಂದ ಬ್ರೇಕ್ಫಾಸ್ಟ್ಗೆ ತುಂಬ ಜನ ಇದ್ದರು. ಸೊ ಅದಕ್ಕೋಸ್ಕರ ನಾನು ಬ್ರೇಕ್ಫಾಸ್ಟ್ ಏನೇನು ಮಾಡಿರೋದು ತೋರ್ಸೋಕ್ಕಾಗಿಲ್ಲ. ಸೊ ದೋಸೆ, ಉಪ್ಪಿಟ್ಟು, ಆಲೂಗೆಡ್ಡೆ ಪಲ್ಯ, ಚಟ್ನಿ, ಫ್ರೂಟ್ಸು, ಬ್ರೆಡ್ಡಿನ ಜಾಮು ಪ್ರತಿಯೊಂದು ಇತ್ತು. ಅದೇ ಹೇಳಿದ್ದು ನಾನು, ಹಾಸ್ಪಿಟಾಲಿಟಿ ಚೆನ್ನಾಗಿದೆ, ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಬೇಕಾದವರು ಇಲ್ಲಿಗೆ ಬರ್ಬೋದು. ಆ್ಯಂಡ್ ಈಗ ನಾವು ಭದ್ರಾ ವೈಲ್ಡ್ ಲೈಫ್ ಸ್ಯಾಂಚುರಿಗೆ ಹೋಗ್ತಿದ್ದೀವಿ. ಫಸ್ಟು ನಾವು ಹೆಬ್ಬೆ ಫಾಲ್ಸ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಬಟ್ ಅಲ್ಲಿ ಕೂಡ ಜೀಪ್ ರೈಡ್ ಅಂತೆ. ನಂಗೆ ಅದೇ ಭಯ ಆಗ್ತಾಯಿದೆ. ಜೀಪ್ ರೈಡು ಮತ್ತು ನೆನ್ನೆನೇ ಅಷ್ಟು ಬಾಡಿ ಪೇಯ್ನ್ಗೆ ಇವತ್ತು ಹೋಗಬೇಕಾ ಅಂತ. ಬಿಕಾಸ್ ಅದು 1 ಅವರ್ ಅಂತೆ, ಹೋಗೋಕೆ 1 ಅವರ್ ಬರೋಕ್ಕೆ 1 ಅವರ್ ಅಂತೆ. ಐ ಡೋಂಟ್ ನೋ ವಾಟ್ ಟು ಡೂ ಅಂತ. ಲೆಟ್ಸ್ ಸಿ ಏನು ಮಾಡೋದು. ಆಮೇಲೆ ಹೆಬ್ಬೆ ಫಾಲ್ಸ್ ಮುಗಿಸ್ಕೊಂಡು ಇಲ್ಲಿಂದ ಕಲ್ಲತ್ಗಿರಿ ಫಾಲ್ಸ್ ಇದೆ. ಕಲ್ಲತ್ಗಿರಿ ಫಾಲ್ಸ್ ಮುಗಿಸ್ಕೊಂಡು ನಾವು ಸಿರಿಮನೆ ಕಾಫಿಗೆ ಎಸ್ಟೇಟಿಗೆ ನೆನ್ನೆ ಹೋಗಲಿಲ್ಲ. ಸೊ ಸಿರಿಮನೆ ಎಸ್ಟೇಟಿಗೆ ಹೋಗೋಣ ಅಂತ ಅಂದ್ಕೊಂಡ್ರಿ. ಸಿರಿಮನೆ ಎಸ್ಟೇಟು ಇವತ್ತು ಮುಗಿಸ್ಕೊಂಡು ಆಮೇಲೆ ಸಫಾರಿ ಬಂದು 2:30 ಅಂತ ಇರೋದು. ಸೊ 2:30 ಅಸಲು ನಾವು ಸಫಾರಿ ಹತ್ರ ಇರಬೇಕು. ಸೊ ಹೋಗೋಣ ಬನ್ನಿ, ಇವತ್ತು ಸಫಾರಿ ಎಲ್ಲ ಮಾಡೋಣ, ಹೇಗಿರುತ್ತೆ ಅಂತ ತೋರಿಸ್ತೀನಿ. ಇವಾಗ ರೂಮಿಂದ ಡೈರೆಕ್ಟಾಗಿ ಸಿರಿ ನೇಚರ್ ರೆಸಾರ್ಟಿಗೆ ಬಂದ್ರಿ. ಇಲ್ಲಿ ಏನಂತ ಕೇಳಿದ್ರೆ ಏನೂ ಇಲ್ಲ, ಜಸ್ಟೇ ಕೆಫೆ ಇದು. ಬಟ್ ಚಿಕ್ಕಮಂಗ್ಳೂರು ಬಂದವರೆಲ್ಲ ಇಲ್ಲಿ ಬಂದು ಹೋಗ್ತಾರೆ. ಬಿಕಾಸ್ ಆಫ್ ದಟ್ ಸ್ಲೀಪಿಂಗ್ ಲೇಡಿ ವುಮೆನ್ಗೋಸ್ಕರ ಬಂದು ಫೋಟೋ ಕ್ಲಿಕ್ ಮಾಡ್ಕೊಂಡು ಹೋಗ್ತಾರೆ. ಸೊ ನಾವು ಕೂಡ ಸರಿ ಆಯಿತು ಬಂದಿದ್ದೀವಲ್ಲ, ಹೋಗಿ ನೋಡ್ಕೊಂಡು ಬರೋಣ ಅಂತ ಹೊರಟಿದ್ದೀವಿ. ನೋಡಿಕೊಂಡು ಇಲ್ಲಿಂದ ನೆಕ್ಸ್ಟು ಹಿರೇಕೊಳಲ ಲೇಕಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಆ್ಯಂಡ್ ಮೋರ್ ಓವರ್ ನಾವು ಕಲ್ಲತ್ಗಿರಿಗೆ ಹೋಗೋಣ ಅಂತ ಹೇಳ್ತಿದ್ವಲ್ಲ, ಸುಪ್ರೀತವ್ರು ಒಂದು ದೊಡ್ಡ ಮಿಸ್ಟೇಕ್ ಮಾಡಿದ್ದಾರೆ. ಏನಂದರೆ ಕಲ್ಲತ್ಗಿರಿ ಇಲ್ಲಿಂದ 100 ಕಿಲೋಮೀಟರ್ಸ್ ಫಾರ್ ಇದೆ. ಅವ್ರೇನು ಅಂದ್ಕೊಂಡಿದ್ದಾರೆ, ಅವ್ರು ಏನು ನಮ್ಮ ಲೊಕೇಶನ್ ಹಾಕಿದ್ರೆ ಏನೋ ಗೊತ್ತಿಲ್ಲ, ಅವ್ರಿಗೆ ಇಲ್ಲಿಂದ 4 ಕಿಲೋಮೀಟರ್ಸ್ ತೋರಿಸ್ಬಿಟ್ಟಿದೆ ಅದು. ಸೊ ಅದಕ್ಕೆ ಕನ್ಫ್ಯೂಸ್ ಮಾಡಿಕೊಂಡು ಅವ್ರು ಇಲ್ಲಿಂದ ಪಕ್ಕದಲ್ಲೇ ಇರೋದು, ಹೋಗೋಣ ಅಂತ ಹೇಳ್ತಿದ್ರು. ಆಮೇಲೆ ಹೌದಾ ಸರಿ ಆಯಿತು ಅಂತ ಮ್ಯಾಪ್ ಹಾಕಿದ್ರೆ 100 ಕಿಲೋಮೀಟರ್ಸ್ ತೋರಿಸ್ತಾ ಇದೆ. ತುಂಬ ಒಳ್ಳೆ ಕೆಲಸ ಮಾಡಿದ್ರಿ ನೀವು ಅಂತ ಅಂದ್ಕೊಂಡು ಆಮೇಲೆ ಸರಿ ಬೇಡ, ಇವತ್ತು ಫಾಲ್ಸ್ ಕಲ್ಲತ್ಗಿರಿಗೆ ಹೋಗೋದು ಅಷ್ಟರಲ್ಲೇ ಇದೆ. ಇದು ನೋಡಿಕೊಂಡು ಹಿರೇಕೊಳಲ ಲೇಕ್ ಒಂದು ಕೂಡ, ಅದು ಕೂಡ ಆ್ಯಕ್ಚುಲಿ ಒಂದು ಶೂಟಿಂಗ್ ಸ್ಪಾಟು.
ನೆನೆ Z ಪಾಯಿಂಟ್ ಇತ್ತಲ್ಲ ಆ ಥರ ಅದು ನೋಡಿಕೊಂಡು ನೆಕ್ಸ್ಟ್ ನಾವು ಭದ್ರಾ ವೈಲ್ಡ್ ಲೈಫ್ ಸ್ಯಾಂಚುರಿಗೆ ಇದಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ, ಸಫಾರಿಗೆ. ಬನ್ನಿ ಈಗ ಇದು ನೋಡೋಣ. ಇದೇ ಅದು ಸಿರಿ ವುಮೆನ್ ಸ್ಟ್ಯಾಚ್ಯೂ. ಸೊ ಯಾರೇ ಬಂದ್ರೂ ಚಿಕ್ಕಮಂಗ್ಳೂರಿಗೆ ಬಂದರೆ ಆಬ್ವಿಯಸ್ಲಿ ಇಲ್ಲಿ ವಿಸಿಟ್ ಮಾಡಿ ಹೋಗ್ತಾರೆ. ನೋಡಿ ಡಕ್ಸ್ ಚೆನ್ನಾಗಿದೆ. ಡಕ್ಸ್, ಸಾರಿ ಇಟ್ಸ್ ನಾಟ್ ಅ ಡಕ್ಸ್, ಇಟ್ಸ್ ಸ್ವ್ಯಾನ್. ಇದು ಒಂದು ಮಾತ್ರ ಡಕ್ಕು, ಇನ್ನು ಅದೆರಡು ಸ್ವ್ಯಾನ್ಸ್. ಸೊ ಇದಷ್ಟೇ ಕೆಫೆಯಲ್ಲಿ ಕಾಫಿ ಕುಡಿದು ಹೋಗುವ. ಕರಿ ಪಾಪು ಕರಿ. ಸೊ ಸಿರಿ ರೆಸಾರ್ಟಲ್ಲೇ ಇದೊಂದು ಪ್ಲೇಸ್ ಇದೆ. ಹೇಗಂತ ಕೇಳಿದ್ರೆ ನೀವು ನಿಮ್ಮ ಫೋಟೋಶೂಟ್ನ ಮಾಡಿಸ್ಕೋಬೋದು. ಲೈಕ್ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ಸ್ ಏನಾದರೂ ಇತ್ತು ಅಂತ ಕೇಳಿದ್ರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ದೆಮ್. ಇಲ್ಲೇ ಗೌನ್ಸ್ ಕೂಡ ಪ್ರೊವೈಡ್ ಮಾಡ್ತಾರೆ. ಈಗ ಸದ್ಯಕ್ಕೆ ನಾವು ಬಂದಿರೋ ಟೈಮಲ್ಲಿ ಓಪನ್ ಆಗಿಲ್ಲ, ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಸೊ ಇಲ್ಲಿಂದ ವಾಕಬಲ್ ಡಿಸ್ಟೆನ್ಸ್, ಬೋಟಲ್ಲಿ ಕೂತ್ಕೊಂಡು ಇದೇ ಇದರಲ್ಲಿ ಫೋಟೋಶೂಟ್ ಮಾಡಿಸ್ಕೋಬೋದು ನೀವು. ಇವತ್ತು ಅದು ಕ್ಲೋಸ್ ಆಗಿದೆ. ಇಟ್ಸ್ ಕಾಲ್ಡ್ ಸ್ವಿಂಗ್ ಸ್ಟುಡಿಯೋ. ದಿಸ್ ಇಸ್ ಅ ಸ್ಟುಡಿಯೋ. ನೋಡಿ ಅವ್ರದ್ದು ಗೌನ್ಸ್ ಕೂಡ ಇದೆ ಇದರೊಳಗಡೆ. ಗ್ಲಾಸ್ ಇರೋದ್ರಿಂದ ಕಾಣಿಸ್ತಾ ಇಲ್ಲ. ಇಲ್ಲಿ ಫೋಟೋಸ್. ಯಾರಾದರೂ ನಿಮ್ಮ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ನ ಮಾಡಿಸ್ಕೋಬೇಕು ಅಂತ ಇರೋರು ಬಂದು ಮಾಡಿಸ್ಕೋಬೋದು. ಬಿಕಾಸ್ ಕೆಲವ್ರಿಗಿರುತ್ತಲ್ಲ ಬೇರೆ ಕಡೆ ಹೋಗಿ ಮಾಡಿಸ್ಕೋಬೇಕು ಅಂತ. ಸೊ ಅಂಥವ್ರು ಕೂಡ ಮಾಡಿಸ್ಕೋಬೋದು ಇಲ್ಲಿ ಬಂದು. ಈ ಥರ ಫೋಟೋಶೂಟ್ಸ್ ಇರುತ್ತೆ. ನಂಬರ್ ಕೂಡ ಪ್ರೊವೈಡ್ ಮಾಡಿದ್ದಾರೆ, ಫೋನ್ ಮಾಡಿ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ ಗೈಸ್, ಈ ಥರ ಯೂನಿಕ್ ಐಟಮ್ಸ್ ಕೂಡ ನಾವು ನಮ್ಮ ವೆಬ್ಸೈಟಲ್ಲಿ ಪ್ಲೇಸ್ ಮಾಡ್ತಾ ಇರ್ತೀವಿ. ನಿಮಗೆ ಬೇಕಂದರೆ ನೀವು ಅದನ್ನು ಬೈ ಮಾಡ್ಬೋದು. ಕೆಲವ್ರಿಗೆ ಕೀಚೈನ್ಸ್ ಕ್ರೇಜ್ ಇರುತ್ತೆ, ನಮಗೆ ವೆರೈಟಿ ಕೀಚೈನ್ಸ್ ಬೇಕು, ಚೆನ್ನಾಗಿರೋದು ಅಥವಾ ಯೂನಿಕ್ ಆಗಿರೋ ಕೀಚೈನ್ಸ್ ಬೇಕು ಅಂತ. ಸೊ ಕೀಚೈನ್ಸ್ ಲೈಕ್ ದಿಸ್ ನೋಡಿ, ಈ ಥರ ಲೈಟ್ ಬರುತ್ತೆ. ಆಸ್ಟ್ರೋನಾಟ್ ಕೀಚೈನ್ಸ್ ಇದೆ, ಆ್ಯಂಡ್ ನಮ್ಮ ಹತ್ರ ಕಾರ್ಟೂನ್ ಕೀಚೈನ್ಸ್ ಇದೆ, ಆ್ಯಂಡ್ ವಿ ಹ್ಯಾವ್ ಫುಡ್ ಮ್ಯಾಗ್ನೇಟ್ಸ್ ಇದೆ. ಸೊ ಯಾವ ಥರದ್ದು ನಿಮಗೆ ನಿಮ್ಮ ಫ್ರಿಜ್ ಮೇಲೆ ಅಲಂಕಾರ ಮಾಡೋದಕ್ಕೆ, ಕೆಲವ್ರು ಏನಂದರೆ ಹೋಗಿ ತೊಗೊಂಬರ್ಬೇಕು ಅಂತಲೇ ಇಲ್ಲ ಆ ಪ್ಲೇಸ್ಗೆ ನೀವು, ಆ್ಯಂಡ್ ಬೇರೆ ಪ್ಲೇಸಸ್ಗೆ ಹೋಗಿ ತರಬೇಕು ಅಂತಲೇ ಏನಿಲ್ಲ ನಿಮಗೆ. ವೇರೆವರ್ ಯು ಗೋ, ನೀವು ಸಮ್ಟೈಮ್ಸ್ ಆ ಥರ ಆ ಪ್ಲೇಸಸ್ನ ವಿಸಿಟ್ ಮಾಡಿರ್ತೀರಿ, ಬಟ್ ನಿಮ್ಗೆ ಆ ಪ್ಲೇಸಸ್ ಮ್ಯಾಗ್ನೇಟ್ ಸಿಕ್ಕಿರಲ್ಲ. ಕೆಲವ್ರಿಗಿರುತ್ತೆ, ನಾವು ಯಾವ ಜಾಗಕ್ಕೆ ಹೋಗಿರ್ತೀವೋ ಆ ಜಾಗದ್ದು ಮ್ಯಾಗ್ನೇಟ್ಸ್ನ ತೊಗೊಂಡು ಬಂದು ಫ್ರಿಜ್ ಮೇಲೆ ಅಲಂಕಾರ ಮಾಡಿ ಇಟ್ಕೊತಾರೆ. ಆ ಥರ ಕೆಲವ್ರಿಗೆ ಸಿಕ್ಕಿರಲ್ಲ. ಸೊ ನಮ್ಮ ವೆಬ್ಸೈಟಲ್ಲಿ ಅದು ಕೂಡ ಇರುತ್ತೆ. ಆ್ಯಂಡ್ ದಿಸ್ ಕೈಂಡ್ ಆಫ್ ಯೂನಿಕ್ ಐಟಮ್ಸ್ ಕೂಡ ನಮ್ಮ ಹತ್ರ ಸಿಗುತ್ತೆ. ನಾವಿನ್ನು ಲೈಟರ್ಸ್ ಎಲ್ಲ ಹಾಕಿಲ್ಲ, ಯೂನಿಕ್ ಲೈಟರ್ಸ್ ಎಲ್ಲ ಹಾಕಿಲ್ಲ, ಅದು ಕೂಡ ಹಾಕ್ತೀವಿ ಸದ್ಯದಲ್ಲೇ. ಬಟ್ ಈ ಥರ ಐಟಮ್ಸ್ ನಿಮಗೆ ಬೇಕು ಅಂತ ಕೇಳಿದ್ರೆ ನೀವು ನಮ್ಮ ವೆಬ್ಸೈಟಿಂದ ಪ್ಲೇಸ್ ಮಾಡ್ಕೋಬೋದು. ನಾಟ್ ಓನ್ಲಿ ದಿಸ್, ನಾನು ಇವಾಗ ಸದ್ಯಕ್ಕೆ ಇದನ್ನು ತೋರಿಸ್ತಾ ಇದ್ದೀನಿ ನಿಮಗೆ, ಬಿಕಾಸ್ ಇದನ್ನು ಸುಪ್ರೀತ್ ಅವರು ಅವ್ರ ಕಾರ್ಗೆ ಈಗ ಹಾಕ್ಕೊಂಡಿದ್ರು. ನಮಗೆ ಸ್ವಲ್ಪ ಅವ್ರಿಗೆ ತುಂಬ ಇಷ್ಟ ಆಯಿತು ಇದು ಅಂತ ಹೇಳಿ. ಇದೇ ಥರದ್ದು ತುಂಬ ಕೀಚೈನ್ಸ್ ಇದೆ. ನಾನು ನಿಮಗೆ ಶಾರ್ಟ್ಲಿ ತೋರಿಸ್ತೀನಿ ಕೀಚೈನ್ಸ್ ಎಲ್ಲನೂ ನಮ್ಮ ವೆಬ್ಸೈಟಲ್ಲಿ ಹಾಕಿದಾಗ, ಆ್ಯಂಡ್ ನಾನು ವಿಡಿಯೋ ಮಾಡೋಕ್ಕೂ ಟ್ರೈ ಮಾಡ್ತೀನಿ. ಸೊ ನೀವು ಅದನ್ನು ನೋಡಿ ಬೈ ಮಾಡ್ಬೋದು. ಟರ್ನ್ ಲೆಫ್ಟ್. ಈಗ ನಾವು ದೇವಿರಮ್ಮನ ಬೆಟ್ಟದ ಕಡೆ ಹೋಗ್ತಾ ಇದ್ದೀವಿ ದೇವರ ದರ್ಶನ ಮಾಡೋದಕ್ಕೆ. ಆರ್ಚ್ ಮಾತ್ರ ಸಖತ್ತಾಗಿದೆ. ಹೋಗೋಣ ಈಗ ನಾವು ದೇವಿರಮ್ಮನ ಬೆಟ್ಟದ ಹತ್ರ ಬಂದು ತಲುಪಿದ್ದೀವಿ. ನೋಡಿ ಇವತ್ತು ಎಷ್ಟು ಗಾಡಿಗಳಿದೆ ಅಂತ. ಇದು ಒಂದು ಬೆಟ್ಟದ ಕೆಳಗಡೆ ಇರೋ ದೇವಸ್ಥಾನ. ಇಲ್ಲಿ ಎಲ್ಲ ವಾರ ಕೂಡ ನಿಮಗೆ ಓಪನ್ ಇರುತ್ತೆ, ನೀವು ದರ್ಶನ ಮಾಡೋಕ್ಕೆ ಬರ್ಬೋದು. ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದು ಆ್ಯಕ್ಚುಲಿ ದೇವಿರಮ್ಮನ ಬೆಟ್ಟ. ಅದು ದೀಪಾವಳಿ ಹಬ್ಬಕ್ಕೆ ಒಂದು ದಿನ ಮಾತ್ರ ಓಪನ್ ಆಗಿರುತ್ತೆ. ಈ ಸಲ ಬಂದು 2 ದಿನ ಓಪನ್ ಆಗಿತ್ತು. ಸೊ ಅಲ್ಲಿ ಮೂಲ ದೇವಸ್ಥಾನ ಅಂದರೆ, ಒಂದು ನಿಮಿಷ ನಾನು ಝೂಮ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅಲ್ಲೊಂದು ಬಾವುಟ ಕಾಣ್ತಾ ಇದೆಯಲ್ಲ, ಅಲ್ಲಿ ಮೂಲ ದೇವಸ್ಥಾನ ಇರೋದು. ಮೂಲ ದೇವಸ್ಥಾನದಲ್ಲಿ ಅಲ್ಲಿ ಮಾತ್ರ ಒಂದು ತಾಯಿ ವಿಗ್ರಹ ಇದೆ, ಅಲ್ಲಿ ಹೋಗಿ ದರ್ಶನ ಮಾಡ್ಕೊಂಡು ಬರ್ತಾರೆ. ಅದು ನಿಮಗೆ ಬರೀ ದೀಪಾವಳಿ ಹಬ್ಬದ ದಿನ ಮಾತ್ರ ಓಪನ್ ಇರುತ್ತೆ. 1 ದಿನ ಇಲ್ಲ 2 ದಿನ. ಈ ವರ್ಷ 2 ದಿನ ಕೊಟ್ಟಿದ್ದು, ಇಲ್ಲ ಪ್ರತಿ ವರ್ಷ 1 ದಿನ ಇರುತ್ತೆ. ಇದು ಬಂದು ನಾರ್ಮಲ್, ಇದು ಯಾವಾಗಲೂ ಓಪನ್ ಇರುತ್ತೆ. ಸೊ ಚಿಕ್ಕಮಂಗ್ಳೂರಿಗೆ ಬಂದಮೇಲೆ ನಾವು ದೇವಿರಮ್ಮನ ಬೆಟ್ಟನ ಮಿಸ್ ಮಾಡೋಕ್ಕಾಗಲ್ಲ, ಅಥವಾ ದೇವಿರಮ್ಮನ ದರ್ಶನ ಮಾಡದೆ ಹಾಗೆ ಹೋಗೋಕ್ಕಾಗಲ್ಲ. ಸೊ ನಾನು ಸುಪ್ರೀತ್ ಸರಿಯ ಬಂದು ಇಲ್ಲಿ ದರ್ಶನಕ್ಕೋಸ್ಕರ ಬಂದಿದ್ದೀವಿ. ಇವಾಗ ತಾಯಿ ದರ್ಶನ ಮಾಡೋಣ. ಸೊ ನಮ್ಮ ಆ್ಯನಿವರ್ಸರಿ ದಿನ ಸೀತಾಳೇಶ್ವರನ ದರ್ಶನವೂ ಆಯಿತು, ಹಾಗೆ ದೇವಿರಮ್ಮನ ದರ್ಶನವೂ ಆಯಿತು. ಸೊ ಲೆಟ್ಸ್ ಗೋ ಇನ್ಸೈಡ್. ನನಗೆ ಅನಿಸುತ್ತೆ ಅಲ್ಲಿ ಫೋಟೋಗ್ರಫಿ ಅಲೌಡ್ ಇಲ್ಲ ಅಂತ, ಆ್ಯಂಡ್ ವೆಸ್ಟರ್ನ್ ಡ್ರೆಸ್ಸಸ್ಸು ಅಲೌಡ್ ಇಲ್ಲ. ಡ್ರೆಸ್ ಕೋಡ್ ಇದೆ, ನಾನು ಹಾಕೊಂಬಂದಿದ್ದೀನಿ. ಐ ಡೋಂಟ್ ನೋ ಏನಾಗುತ್ತೆ ಅಂತ ನೋಡೋಣ. ಹೊರಗಡೆಯಿಂದನೇ ದರ್ಶನ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀನಿ.
ಆ್ಯಕ್ಚುಲಿ ನನಗೆ ಇಲ್ಲಿ ಬರೆದಿರೋದು ತುಂಬ ವಿಶೇಷ ಅನ್ನಿಸ್ತು. ಏನಕ್ಕೆ ಅಂತ ಕೇಳಿದ್ರೆ ದೇವರಿಗೆ ಹೇಗೆ ನಮಸ್ಕಾರ ಮಾಡಬೇಕು, ದೇವರ ಪ್ರದಕ್ಷಿಣೆ ಹೇಗೆ ಹಾಕಬೇಕು, ಕುಂಕುಮಾರ್ಚನೆ ಮಾಡೋದ್ರಿಂದ ಏನು ಪ್ರತಿಫಲ, ಅಥವಾ ನಾವು ದೇವರಿಗೆ ಉಡಿ ತುಂಬಿಸ್ತೀವಲ್ಲ, ಅಂದರೆ ಮಡ್ಲಕ್ಕಿ ಕೊಡ್ತೀವಲ್ಲ, ಅದರಿಂದ ಏನು ಪ್ರತಿಫಲ, ಹೇಗೆ ಮಾಡಬೇಕು ಅನ್ನೋ ಪ್ರಕಾರನ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಯಾರ್ಯಾರಿಗೆ ದೇವ್ರ ಪೂಜೆ ಮಾಡೋದು ಗೊತ್ತಿರುತ್ತೆ, ಬಟ್ ಹೇಗೆ ಮಾಡಬೇಕು ಅದ್ರ ಕ್ರಮ ಏನು ಅಂತ ಗೊತ್ತಿಲ್ಲದಿರೋರು ಇದನ್ನು ನೋಡಿ ತಿಳ್ಕೊಬೋದು. ನಾನು ಇದನ್ನು ನೋಡಿದಾಗ ನಾನು ಕೆಲವು ತಪ್ಪುಗಳನ್ನ ಮಾಡ್ತಾಯಿದ್ದೆ, ಬಟ್ ಈಗ ನನಗೆ ಚೆನ್ನಾಗಿ ಗೊತ್ತಾಯಿತು ಅಂತ ಅಂದ್ಕೊತೀನಿ. ಹೊರಗಡೆ ಆ್ಯಕ್ಚುಲಿ ಫೋಟೋಗ್ರಫಿ ಅಲೌಡ್ ಇರಲಿಲ್ಲ, ಸೊ ಅಲ್ಲೆಲ್ಲ ಹಾಕಿದ್ದಾರೆ. ನಾವೇನು ಅಂದ್ಕೊಂಡ್ರೆ ಡ್ರೆಸ್ ಕೋಡ್ ಇದೆ, ನನ್ನನ್ನು ಅಲೋ ಮಾಡ್ತಾರೋ ಇಲ್ವೋ ಅಂತ ಅಂದ್ಕೊಂಡೆ. ನಾನೇನು ಶಾರ್ಟ್ ಡ್ರೆಸ್ ಹಾಕೊಂಡು ಬಂದಿರಲಿಲ್ಲ, ಬಟ್ ಈ ಒಂದು ಚೂಡಿದಾರ್ ಅಥವಾ ಸ್ಯಾರಿಗೆ ಮಾತ್ರ ಅಲೌಡ್ ಇದೆ ಅಂತ ಹಾಕಿದ್ರು ಅಂತ ಹೇಳಿ ನಾನು ಹಂಗಂತ ಅಂದ್ಕೊಂಡೆ. ಬಟ್ ನೋ, ಹಾಗೇನಿರಲಿಲ್ಲ. ನಾನು ಕೂಡ ಲಾಂಗ್ ಫ್ರಾಕ್ ಹಾಕಿದ್ರಿಂದ ನನಗೇನು ತೊಂದರೆ ಆಗಿಲ್ಲ, ಅಲೋ ಮಾಡಿದ್ರು. ಕೊಡಿಸ್ತೀನಿ ಕುಚ್ಚುಮ, ಅಪ್ಪಂಗೆ ಹೇಳ್ತೀನಿ ತೊಗೊಂಬರೋಕ್ಕೆ. ಸೊ ಅಲೋ ಮಾಡಿದ್ರು, ಯಾವುದೇ ಥರ ತೊಂದರೆ ಆಗಲಿಲ್ಲ. ದೇವಸ್ಥಾನ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಆ್ಯಂಡ್ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ನಾನು ಒಂದು ಹೇಳಲೇಬೇಕು, ದಟ್ ಚಿಕ್ಕಮಂಗ್ಳೂರು ಜನ ಬಂದು ಅವರು ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾರೋ ನಂಗಂತೂ ಗೊತ್ತಿಲ್ಲ, ಬಟ್ ಅವ್ರಿಗೂ ತುಂಬ ಕ್ಲೆನ್ಲಿನೆಸ್ ಆ್ಯಂಡ್ ಪರಿಸರಕ್ಕಂತೂ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ. ಯಾರೇ ಕೂಡ, ಈಗ ನಾವು ನೇಚರ್ ಸಿರಿ ರೆಸಾರ್ಟ್ ಕೆಫೆಗೆ ಹೋಗಿದ್ವಲ್ಲ, ಅಲ್ಲೂ ಕೂಡ ಅಷ್ಟೇ, ಯಾರೇ ಏನೇ ಗಲೀಜು ಮಾಡಿ ಎಷ್ಟೋದ್ರು ಕೂಡ ಅಲ್ಲಿಂದ ಅಲ್ಲೇ ಕ್ಲೀನ್ ಮಾಡ್ತಾಯಿದ್ರು. ಆ್ಯಂಡ್ ದೇವಸ್ಥಾನನೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಆ್ಯಂಡ್ ಸಿಟಿ ಕೂಡ ಅಷ್ಟೇ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಎಲ್ಲಿ ಬೇಕೋ ಅಲ್ಲಿ ಗಾರ್ಬೇಜ್ ಹಾಕೋದು, ಎಲ್ಲಿ ಬೇಕೋ ಅಲ್ಲಿ ಕಸ ಮಾಡೋದು, ಆ ಥರ ಮಾತ್ರ ಇಲ್ಲ. ತುಂಬ ನೀಟಾಗಿ ತುಂಬ ಕ್ಲೀನಾಗಿದೆ. ಈಗ ಬಂದು ನಾವು ಪ್ರಸಾದ ತಿನ್ನೋಕ್ಕೆ ಅಂತ ಬಂದರು. ನನಗಂತೂ ಹೊಟ್ಟೆ ಹಸಿತಾ ಇಲ್ಲ, ನಾವು ಈಗ ತಿಂಡಿ ತಿನ್ಕೊಂಡು ಬಂದಿದ್ದು. ಬಟ್ ಸುಪ್ರೀತ್ ಅವರು ದೇವ್ರ ಪ್ರಸಾದ ಹಾಕಿಸ್ಕೊಂಡು ಬರ್ತೀನಿ ಅಂತ ಹೋಗಿದ್ರು, ಪ್ರಸಾದ ಹಾಕಿಸ್ಕೊಂಡು ಬಂದಿದ್ದಾರೆ. ಅವ್ರದಲ್ಲೇ ಒಂದು ತುತ್ತು ತಿನ್ಕೊಂಡು ಸುಮ್ಮನೆ ಆಗ್ಬಿಡ್ತೀನಿ. ನಾನು ಅದೇ ಸರ್ ಹೇಳಿದ್ದು, ಹಿಡ್ಕೊಂಡು ಬರ್ತಾಳೆ ಯಾವಾಗಲೂ ಅಂತ, ಫ್ರೀಯಾಗಿ ಬಿಡು ಅಂತಲೇ ಹೇಳಿ. ಅವರು ಹೆಣ್ಮಕ್ಳು ಅಂದ ತಕ್ಷಣ ಸರ್ ಮಕ್ಳನ್ನ ಬಿಡು, ನಾನು ಅದೇ ಸರ್ ಹೇಳಿದ್ದು. ಸುಪ್ರೀತ್ ಅವ್ರು ಯಾರೋ ನನ್ನ ವೈಫ್ಕೊಂಡು ಮಾತಾಡ್ಬಿಟ್ರು ಇಲ್ಲಿ ಅಂತ ಹೇಳ್ಬಿಟ್ಟು ಬೈತಾ ಇದ್ದಾನೆ. ಅದೇ ಬಿಟ್ಟ ದೇವಸ್ಥಾನ ತುಂಬ ಚೆನ್ನಾಗಿ ತುಂಬ ಕ್ಲೀನಾಗಿ ಇಟ್ಕೊಂಡಿದ್ದಾನೆ. ಪ್ರತಿನಿತ್ಯ ಅನ್ನದಾನ ಇರುತ್ತೆ. ಆ್ಯಂಡ್ ಯಾರು ಬರ್ತಡೇ ಇದ್ದರೆ ಇಲ್ಲ ವಾರ್ಷಿಕೋತ್ಸವ ಇದ್ದರೆ ಇಲ್ಲ ಅನ್ನದಾನಕ್ಕೆ ದುಡ್ಡು ಕೊಟ್ಟು ಅವ್ರ ಹೆಸರುಗಳನ್ನ ಬರೆಸ್ಬೋದು. 1100 ರೂಪಾಯಿಂದ ಶುರು ಆಗುತ್ತೆ. ಯಾರು ಬರೆಸ್ಬೇಕು ಅನ್ನೋರು ಬರೆಸ್ಬೋದು. ನನ್ನ ದೇವಸ್ಥಾನ ಮಾತ್ರ ಕಲ್ಲಿಂದ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮೂರ್ತಿ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ವೆರಿ ಪೀಸ್ ಪ್ಲೇಸ್. ಬಟ್ ಏನಂದರೆ ನಮಗೆ ವಿಡಿಯೋ ಮಾಡ್ಕೊಳ್ಳೋ ಅಂತ ಇದಿಲ್ಲ. ತುಂಬ ಚೆನ್ನಾಗಿದೆ ದೇವಸ್ಥಾನ ನೋಡಿ. ಫ್ರಂಟಿಂದ ಆದರೆ ತೋರಿಸ್ತೀನಿ. ಇಲ್ಲಿ ಮುಂದೆ ಇರೋ ಜಾಗ ಹೋಮದ ಜಾಗ ಅಂತ ಅನಿಸುತ್ತೆ. ಹೋಮನೇ ಮಾಡ್ತಾರೆ ಅನಿಸುತ್ತೆ, ಅಥವಾ ಕೊಂಡ ತುಳಿತರ ಗೊತ್ತಿಲ್ಲ ನನಗೆ ಏನಂತ. ಇಲ್ಲಿ ಯಾರನ್ನೂ ಕೇಳೋ ಇಲ್ಲ, ಬಟ್ ತುಂಬ ಚೆನ್ನಾಗಿ ರಂಗೋಲಿ ಎಲ್ಲ ಬಿಟ್ಟಿಟ್ಕೊಂಡಿದ್ದಾರೆ. ಆ್ಯಂಡ್ ಇದು ಮುಂದಿನ ಭಾಗ ದೇವಸ್ಥಾನದ ಮುಂದಗಡೆಯಿಂದ. ಮೂರ್ತಿ ಮಾತ್ರ ತುಂಬ ಚೆನ್ನಾಗಿದೆ. ಸೊ ಹೇಗೋ ದರ್ಶನ ಆಯಿತು. ಸೊ ಅವರ್ ನೆಕ್ಸ್ಟ್ ಡೆಸ್ಟಿನೇಷನ್ ಸಿರಿಮನೆ ಎಸ್ಟೇಟ್ ಆಯಿತು. ಅದಾದಮೇಲೆ ದೇವಿರಮ್ಮನ ಬೆಟ್ಟ ದೇವಸ್ಥಾನ ಆಯಿತು. ಅದು ಮುಗಿಸ್ಕೊಂಡ್ಮೇಲೆ ನಾವಿವಾಗ ಹಿರೇಕೊಳ್ಳೋಲ ಲೇಕ್ ಬಂದಿದ್ದೀವಿ. ಇದು ಯಾವ್ದು ಲೇಕ್ ಅಂತ ಕೇಳಿದ್ರೆ ಚಿಕ್ಕಮಂಗ್ಳೂರಲ್ಲಿ ಇದು ಕೂಡ ಒಂದು ಫೇಮಸ್ ಪಿಕ್ನಿಕ್ ಸ್ಪಾಟು. ಈ ಜಾಗನ ನೀವು ತುಂಬ ಫಿಲಮ್ಗಳಲ್ಲಿ ಶೂಟಿಂಗ್ ಸ್ಪಾಟ್ ಆಗಿ ನೋಡಿರ್ತೀರಿ. ಆದರೆ ಏನೂ ಇಲ್ಲ, ಜಸ್ಟ್ ಅ ಸ್ಮಾಲ್ ಲೇಕ್. ಅದರೊಳಗಡೆ ಒಂದು ಸ್ಮಾಲ್ ಬ್ರಿಡ್ಜ್ ಥರ ಮಾಡಿ ಮುಂದಗಡೆ ಒಂದು ಹಟ್ ಥರ ಏನೋ ಕಟ್ಟಿದ್ದಾರೆ ಅಷ್ಟೇ. ಬಟ್ ನೈಸ್. ಇದು ಕೂಡ ಒಂದು ಪೀಸ್ ಜಾಗ. ಸಾಯಂಕಾಲದೊತ್ತು ಬಂತು ಅಂತ ಕೇಳಿದ್ರೆ ಈ ವಾತಾವರಣದಲ್ಲಿ ತುಂಬ ಚೆನ್ನಾಗಿರುತ್ತೆ. ಬಟ್ ಈಗ ಸಖತ್ ಬಿಸಿಲಿದೆ. ಆ್ಯಂಡ್ ನನಗೆ ಈ ಬಿಸಿಲಿಗೆ ತಲೆನೋವು ತಡೆಯೋಕ್ಕಾಗ್ತಾಯಿಲ್ಲ. ತಲೆನೋವು ಸಖತ್ತು. ಫ್ರಮ್ ಪಾಸ್ಟ್ 2 ಡೇಸ್ ದಿನ ಟ್ಯಾಬ್ಲೆಟ್ ತೊಗೊಳ್ತಾ ಇದ್ದೀನಿ ತಲೆನೋವಿಗೆ. ಅಂದ್ಕೊಳ್ಳೋದಷ್ಟು ಸುಲಭ ಅಲ್ಲ. ಎಷ್ಟು ನಾವು ಸಾಯಂಕಾಲದೊತ್ತು ಚಳಿ ಆಗುತ್ತೋ ಅಷ್ಟೇ ಬಿಸಿಲಿದೆ. ನೈಸ್ ಪ್ಲೇಸ್. ನಾನು ತೋರಿಸ್ತೀನಿ ನಿಮಗೆ ಇವಾಗ. ಕಾಣಿಸ್ತಾ ಇದೆಯಲ್ವಾ ಅಲ್ಲಿ ದೂರದಲ್ಲಿ ಸ್ಮಾಲ್ ಲೇಕ್ ನೋಡಿ. ಅಲ್ಲೊಂದು ಕಾಣಿಸ್ತಾ ಇದೆಯಲ್ಲ, ಅದೊಂದು ಚಿಕ್ಕ ಜಾಗ ಅಷ್ಟೇ, ನಥಿಂಗ್ ಮೋರ್. ಬೇರೆ ಎಂಥ ಸ್ಪೆಷಲ್ ಇಲ್ಲ. ಸೊ ಅದಲ್ಲಿ ಎಂಟ್ರಿ ಕ್ಲೋಸ್ ಮಾಡಿದಾರೋ ಏನೋ ಗೊತ್ತಿಲ್ಲ, ಯಾಕಂದರೆ ಯಾರೋ ಜನ ಅಲ್ಲಿ ಹೋಗ್ತಾ ಇಲ್ಲ. ಸುಮ್ಮನೆ ಹೋಗಿ ನೋಡ್ಕೊಂಬರೋದು. ನಾವು ಏನೋ ಸ್ಪೆಷಲ್ ಆಗಿರುತ್ತೆ ಅಂದ್ಕೊಂಡ್ವಿ. ನಥಿಂಗ್, ಏನೂ ಇಲ್ಲ. ಸಿಟಿಯಿಂದನೇ ಇಲ್ಲಿಗೆ ಬರಬೇಕು ಅಂತ ಕೇಳಿದ್ರೆ ಆಲ್ಮೋಸ್ಟ್ 16 ಕಿಲೋಮೀಟರ್ಸು. ನಾವು ಏನಾದ್ರು ಸ್ಪೆಷಲ್ ಆಗಿರುತ್ತೆ ಅಂದ್ಕೊಂಡ್ವಿ. ನೋ. ಬಟ್ ನಾನೇನಂತ ಕೇಳಿದ್ರೆ ಚಿಕ್ಕಮಂಗ್ಳೂರು ಬರೋರು ಈ ಪ್ಲೇಸ್ನ ಅವಾಯ್ಡ್ ಮಾಡ್ಬೋದು. ಸುಮ್ಮನೆ ವೇಸ್ಟಾಗಿ ಅಷ್ಟು ದೂರಿಂದ ಬರೋ ನೆಸೆಸಿಟಿ ಇಲ್ಲ. ಅವಾಯ್ಡ್ ಮಾಡಿ. ಇವರಿಬ್ಬರು ಡಾನ್ಗಳಂತೆ. ನಂದು ನನ್ನ ಮಗಂದು ವೀಡಿಯೋ ತೆಗಿಯಂತೆ. ನಮ್ಮ ಚರಿ ಈಗ ಜಸ್ಟ್ 1 ಮಂತ್ ಬ್ಯಾಕ್ ಬರ್ಡೇ ಮಾಡಿದ್ದೀವಿ. ನೋಡಿದ್ರೆ ಅವನಿಗೆ ಈ ಥರ ಶರ್ಟ್ಸ್ಗಳು ಹಾಕಿದ್ರೆ ದೊಡ್ಡ ಹುಡುಗನ ಥರ ಕಾಣ್ತಾನೆ. ಇನ್ನೂ ಈಗ 3 ಇಯರ್ಸ್ ಬೇಬಿ ಅಂತ ಅನ್ಸೋದೇ ಇಲ್ಲ ಅವನು.
ನೋಡಪ್ಪ ಇದೊಂದೇ ಇರೋದು, ಅದನ್ನು ಕ್ಲೋಸ್ ಮಾಡಿದ್ದಾರೆ. ಇದೇ ಸ್ಪಾಟಲ್ಲಿ ಕೆಲವು ಶೂಟಿಂಗ್ಗಳು ನಡೆದಿದೆ. ಐ ಥಿಂಕ್ ಗಾಳಿಪಟ ಮೂವಿ ಶೂಟಿಂಗು ಇಲ್ಲೇ ನಡೆದಿರೋದು ಅನ್ಸುತ್ತೆ. ಇದೇ ರೋಡಲ್ಲೇನೆ ಪ್ರಾಬಬ್ಲಿನಾ ಗಾಳಿಪಟ ಇಲ್ಲೆಲ್ಲ ನಡೆದಿಲ್ಲ. ಗಾಳಿಪಟನ ಅಥವಾ ಸಿಂಪಲಾಗಿ ಒಂದು ಲವ್ ಸ್ಟೋರಿನಾ? ಸಿಂಪಲಾಗಿ ಒಂದು ಲವ್ ಸ್ಟೋರಿ ನಡೆದಿರೋದು ಕನಕಪುರದಲ್ಲೇ. ಮತ್ತು ಇದೆಯಲ್ಲಿ ಇದು ಯಾವುದೋ ಶೂಟಿಂಗ್ ಸ್ಪಾಟ್ ನೋಡಿದ್ದೀವಲ್ವ ನಾವು. ಸುಮ್ಮನೆ ಮಾಡಿದ್ದಾರೆ, ಯಾವುದು ಶೂಟಿಂಗ್ ನಡೆದಿಲ್ಲ. ಚಿಕ್ಕಮಂಗ್ಳೂರಲ್ಲಿ ಶೂಟಿಂಗ್ ನಡೆದಿಲ್ಲ ಅಂತ ಹೇಳ್ತಾರದು ನೀನೇ ಫಸ್ಟು. ಗೊತ್ತಿಲ್ಲ, ಬಟ್ ಅಲ್ಲಿ ಸ್ಟಾರ್ಟಿಂಗಲ್ಲಿ ಯಾರೋ ಹೇಳ್ತಾಯಿದ್ರು ಶೂಟಿಂಗ್ ಸ್ಪಾಟ್ ಅಂತ. ಅದು ಯಾವ ಫಿಲಮ್ ಮಾಡಿದಾರೋ ಗೊತ್ತಿಲ್ಲ, ನನಗಂತೂ ನೆನಪಾಗ್ತಾಯಿಲ್ಲ. ಯಾರಿಗಾರು ನೆನಪಿದ್ರೆ ಹೇಳಿ. ಈಗ ಸೇತುವೆ ಶಿಥಿಲಗೊಂಡಿದೆ ಅಂತ ಹೇಳಿ ಡೇಂಜರ್ ಅಂತ ಹಾಕ್ಬಿಟ್ಟು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಏನಿಲ್ಲ, ಇಷ್ಟೇ ಇರೋದು, ಇನ್ನೇನಿಲ್ಲ. ಒಂದು ದೊಡ್ಡ ನೇಚರ್ ಮಧ್ಯೆ ಇದು ಒಂದು ಸೇತುವೆ, ಫಿನಿಶ್ಡ್. ಸೊ ಯು ಕ್ಯಾನ್ ಸ್ಕಿಪ್ ದಿಸ್ ಪ್ಲೇಸ್. ಎಂಥದ್ದು ಇಲ್ಲ ಈ ಜಾಗದಲ್ಲಿ. ಸೊ ಅವಾಯ್ಡ್ ಮಾಡಿ, ಬರೋವಂಥ ನೆಸೆಸಿಟಿ ಅಂತೂ ಇಲ್ಲ. ಸಾಯಂಕಾಲದ ಮೇಲೆ ಸುಮ್ಮನೆ ಒಂದು ಅಡ್ಡಾಡ್ಕೊಂಡು ಬರೋಣ, ಸ್ಟೇ ಅಲ್ಲ ಅಂದರೆ ರೂಮಲ್ಲಿ ಅಥವಾ ಇದರಲ್ಲಿ ಇದು ಬೇಜಾರಾಗ್ತಿದೆ ಅಂತ ಕೇಳಿದ್ರೆ ಸುಮ್ಮನೆ ಬಂದು ಹೋಗಿ ಹೊರ್ತು ಇದೊಂದು ಜಾಗ ಇದೆ ಅಂತ ಹೇಳಿ ಲಿಸ್ಟಲ್ಲಿ ಹಾಕ್ಕೊಂಡು ಬರೋವಂಥ ನೆಸೆಸಿಟಿ ಇಲ್ಲ. ಅದರ ಬದಲು ಬೇರೆ ಯಾವ್ದಾದ್ರು ಸ್ಪಾಟ್ನ ನೀವು ಎಕ್ಸ್ಪ್ಲೋರ್ ಮಾಡ್ಬೋದು. ದಿಸ್ ಈಸ್ ವೇಸ್ಟ್ ಅಂತ ಅನಿಸುತ್ತೆ. ಆ್ಯಂಡ್ ಇಲ್ಲಿ ಬೋಟಿಂಗ್ ಕೂಡ ಇಲ್ಲ. ಓಕೆ, ಬೋಟಿಂಗಿಗಿದೆ, ಅಟ್ಲೀಸ್ಟ್ ಬೋಟಿಂಗ್ ಬರ್ಬೋದು ಅನ್ನೋದಕ್ಕೂ ನಥಿಂಗ್. ಅಲ್ಲಿ ಕೆಳಗಡೆ ಇಳಿಯೋಕ್ಕೂ ಕೂಡ ಬಿಡೋದಿಲ್ಲ. ಸೊ ದಟ್ಸ್ ಓಕೆ, ಯು ಕ್ಯಾನ್ ಅವಾಯ್ಡ್ ದಿಸ್ ಪ್ಲೇಸ್. ಓಕೆ ಗೈಸ್, ನಾನು ಆವಾಗಲೇ ನಿಮಗೆ ಇದು ಮಾಡೋಕ್ಕಾಗಲಿಲ್ಲ. ಬೇಡ ಮಾಫು, ಕಾಪಿರೈಟ್ಸ್ ಬರುತ್ತೆ. ಸೊ ನಾವು ಈ ವ್ಲಾಗಲ್ಲಿ ಆ್ಯಕ್ಚುಲಿ ನಾವು ದೇವಿರಮ್ಮ ಬೆಟ್ಟ ಆದಮೇಲೆ ಮುಗಿಸ್ಕೊಂಡು ನಾವು ಹಿರೇಕೊಳ್ಳಲ ಲೇಕ್ ಹೋಗಿದ್ರಿ. ಹಿರೇಕೊಳ್ಳಲ ಲೇಕ್ ತೋರಿಸಿದ್ದೀನಿ ನಿಮಗೆ. ಅದು ಆದಮೇಲೆ ನಾವು ಭದ್ರಾ ವೈಲ್ಡ್ ಲೈಫ್ ಸ್ಯಾಂಚುರಿಗೆ ಹೋಗಿದ್ವಿ ಫಾರ್ ಎ ಸಫಾರಿ. ಬಟ್ ಸಫಾರಿ ವ್ಲಾಗ್ ನಾನು ಇಲ್ಲಿ ಅಟ್ಯಾಚ್ ಮಾಡಿರಲ್ಲ, ಬಿಕಾಸ್ ಸಫಾರಿದೇ ಒಂದು ಸಪ್ರೇಟ್ ವ್ಲಾಗ್ ಹಾಕಿರ್ತೀನಿ. ಬಿಕಾಸ್ ಮಕ್ಕಳು ನೋಡ್ತಾರೆ, ಕೆಲವ್ರಿಗೆ ಮಕ್ಕಳು ಪ್ರಾಣಿಗಳು ನೋಡೋಕ್ಕೆ ಇಷ್ಟ ಬೀಳ್ತಾರೆ ಅಂತ ಅದನ್ನು ಸಪ್ರೇಟ್ ವ್ಲಾಗ್ ಮಾಡಿದ್ದೀನಿ. ಸೊ ಈಗ ನಾವು ಮುಗಿಸ್ಕೊಂಡು ಬಂದಮೇಲೆ ಈ ವ್ಲಾಗ್, ಇವತ್ತಿನ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ರೂಮಿಗೆ ಬಂದ್ವಿ. ನಾವು ಅಲ್ಲಿಂದ ನೈಟ್ 5:45 ಆಗಿತ್ತು ನಾವು ಬಂದಾಗ. ಇರಮ್ಮ, ಅಮ್ಮ ವೀಡಿಯೋ ಮಾಡ್ತಾಯಿದ್ದೆ, ಒಂದು ನಿಮಿಷ. ನಾವು ಬಂದಾಗ ಅಲ್ಲಿ ಬಿಟ್ಟಾಗಲೇ 5:45 ಅವ್ರು ನಮ್ಮನ್ನ ಕರ್ಕೊಂಬಂದು ಬಿಟ್ಟಾಗ. ಅಲ್ಲಿಂದ ರೂಮಿಗೆ ಬರೋ ಅಷ್ಟರಲ್ಲಿ 7:30 ಆಗಿತ್ತು. ಇವತ್ತು ಹೋಮ್ ಸ್ಟೇಯಲ್ಲಿ ನಾವು 6 o'clock ಮುಂಚೆ ಫುಡ್ಗೆ ಹೇಳಬೇಕಾಗಿತ್ತು ಏನು ಬೇಕಂತ, ಹೇಳಲಿಲ್ಲ. ಸೊ ಅದಕ್ಕೆ ಲೇಟ್ ಆಯಿತು ಅಂದ್ಬಿಟ್ಟು ಹೊರಗಡೆಯಿಂದನೇ ಊಟ ತೊಗೊಂಡು ಬಂದ್ರಿ. ಊಟ ಆಯಿತು, ಮುಗಿಸ್ಕೊಂಡು ಇವಾಗ ಬೋನ್ ಫೈರ್ ಬೇಕಂತ ಬೋನ್ ಫೈರ್ ಹಾಕಿಸ್ಕೊಂಡಿದ್ದೀವಿ. ಸುಪ್ರೀತ್ ಅವ್ರು ಕೂತ್ಕೊಂಡಿದ್ದಾರೆ, ಅವ್ರಿಗೆ ಹಳೇ ಸಾಂಗ್ಸು ಹಾಕ್ಕೊಂಡು ಪ್ರಾಣ ತಿಂತಾ ಇದ್ದಾರೆ. ಇವ್ ನೋಡಿ, ಇವನ್ಗೊಂದು ಕೊಡಿಸ್ಬಿಟ್ರು ಇದೊಂದು ಗನ್ನು. ಸಾರಿ, ಡಿಮ್ ಲೈಟ್ ಇದೆ ನೋಡಿ, ಹಿಂದೆಗಡೆ ನೋಡಿ, ಇಷ್ಟೇ ಲೈಟ್ ಇರೋದು. ಸೊ ಈ ಲೈಟ್ ಒಳಗಡೆ ಇಷ್ಟೇ ಆಗ್ತಾ ಇರೋದು ವಿಡಿಯೋ ಮಾಡೋದಕ್ಕೆ. ಸೊ ಮುಗಿಸ್ಕೊಂಡು ಬಂದು ಊಟ ಆಯಿತು. ಈ ಊಟ ಮುಗಿಸ್ಕೊಂಡು ಕೂತಿದ್ದೀವಿ. ಇಲ್ಲಿ ಇನ್ನೂ ಒಂದು ಕಪಲ್ ನಮಗೆ ಪರಿಚಯ ಆಗಿದ್ದಾರೆ. ಅವರು ಕೂಡ ಬ್ಯಾಂಗ್ಳೂರಿಂದ ಬಂದಿದ್ದಾರೆ. ಎಲ್ಲಿಂದ ಬಂದ್ರಿ ಅಂತ ಕೇಳಿಲ್ಲ, ಬಟ್ ನಾವು ಬೋನ್ ಫೈರ್ ಕೂತಿರ್ಬೇಕಾದ್ರೆ ಅವರು ಬಂದು ಜಾಯ್ನ್ ಆದರು. ಊಟ ಬಂತು ಅಂತ ಎದ್ದು ಹೋಗಿದ್ದಾರೆ. ಆದರೆ ಅವ್ರನ್ನೂ ಇಂಟ್ರೊಡ್ಯೂಸ್ ಮಾಡಿ ಕೊಡ್ತೀನಿ. ಸದ್ಯಕ್ಕೆ ಊಟ ಮಾಡೋಕ್ಕೆ ಹೋಗಿದ್ದಾರೆ ಅವರು ಕೂಡ ಬ್ಯಾಂಗ್ಳೂರಲ್ಲಿ ಇರೋದಂತೆ. ನಮ್ಮನ್ನ ಹತ್ರ ಇಟಿನರಿ ಕೇಳ್ತಾಯಿದ್ರು, ಎಲ್ಲೆಲ್ಲಿ ಹೋಗಿದ್ರಿ ಸರ್, ಹೇಗಿತ್ತು ಏನು ಅಂತ. ನಾವು ಎಲ್ಲ ರಿವ್ಯೂ ಕೊಟ್ಟಿದ್ದೀವಿ, ಯಾವ್ಯಾವ ಪ್ಲೇಸಸ್ ನೋಡಬೇಕು ಅಂತ ಹೇಳಿ. ಸೊ ಇದು ಮುಗಿಸ್ಕೊಂಡು ನಮ್ಮದು ನಾಳೆ ಬೆಳಗ್ಗೆ ಚೆಕ್ಔಟ್ ಇರುತ್ತೆ. ಸೊ ಚೆಕ್ಔಟ್ ಆಗಿ ಮತ್ತು ನಾವು ನಾಳೆ ಮೂಡಿಗೆರೆ ಮೇಲೆ ಹೋಗಬೇಕಲ್ವಾ. ಸೊ ಮೂಡಿಗೆರೆ ಮೇಲೆ ಹೋಗೋದ್ರಿಂದ ನಾಳೆ ಒಂದು ಸ್ವಲ್ಪ ಪ್ಲೇಸಸ್ ಕವರ್ ಮಾಡೋಣ. ಬೆಳಗ್ಗೆ ಆದಷ್ಟು ಬೇಗ ಬಿಡೋಣ. ದೇವರ ಮನೆ ಬೆಟ್ಟ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ದೇವರ ಮನೆ ಬೆಟ್ಟ ನೋಡಿಕೊಂಡು ಹಾಗೆ ಬೇರೆ ಏನಾದರೂ ಪ್ಲೇಸಸ್ ನೋಡಿಕೊಂಡು, ಹೆಂಗಿದ್ರು ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದೀವಿ, ಸಾಯಂಕಾಲ ಆದರೂ ಪರವಾಗಿಲ್ಲ, ಪ್ಲೇಸಸ್ ನೋಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಆಡಮ್ಮ, ನಿನ್ನ ಫೇವ್ರೇಟ್ ಸಾಂಗ್ ತಾನೇ, ಆಡು. ಬ್ಯಾಟ್ ಇಟ್ಬಿಡು ಅಲ್ಲಿ, ಆಡು. ಸುಪ್ರೀತ್ ಅವ್ರು ಹೇಗೆ ಅಂದರೆ ಡ್ಯಾನ್ಸ್ ಮಾಡ್ತಾಯಿದ್ರು. ಹಿಂದಗಡೆಯಿಂದ ಏನೋ ಹೋಮ್ ಸ್ಟೇ ಅವ್ರ ಲೇಡಿ ಬಂದರು ಅಂತ ಹೇಳಿ ಸಡನ್ನಾಗಿ ನಿಲ್ಲಿಸ್ಬಿಟ್ಟು ಅಲ್ಲಿಂದಲ್ಲೇ ಮಾತನ್ನ ಡೈವರ್ಟ್ ಮಾಡಿಬಿಟ್ರು. ಸ್ಟೆಪ್ಪೇ ಮರ್ತೋಗ್ಬಿಟ್ಟೆ ಅಂತ. ಆ್ಯಂಡ್ ಕಾಪಿರೈಟ್ ಬರುತ್ತೆ ಅಂತ ನಾನು ಜಾಸ್ತಿ ಸಾಂಗ್ ಹಾಕೋಕ್ಕೆ ಹೋಗಿಲ್ಲ, ವಾಯ್ಸ್ ರೆಕಾರ್ಡ್ ಕೊಡ್ತಾ ಇದ್ದೀನಿ. ಅಪ್ಪ ಮಗ ಸಖತ್ ಎಂಜಾಯ್ ಮಾಡಿದ್ರು. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿತ್ತು ಅಂತ ಕೇಳಿದ್ರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ನಿಮ್ಮ ಲೈಕ್ಸ್ ನಮ್ಮ ಚಾನಲ್ಗೆ ತುಂಬ ಮುಖ್ಯ. ಮತ್ತೆ ಸಿಗ್ತೀನಿ, ಬಾಯ್.